ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದಿ ನಾಯಿಯ ಅಟ್ಟಹಾಸ ಪುಟ್ಟ ಮಗುವಿನ ಮೇಲೆ. ಅಟ್ಟಹಾಸದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆ ಭಯಾನಕ ದೃಶ್ಯ ಪ್ರತಿಯೊಬ್ಬರನ್ನ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಪ್ರಮುಖವಾಗಿ ಬೆಚ್ಚಿ ಬೀಳುವ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು ಅದು ಡಾಗ್ ಅಟ್ಯಾಕ್. ಈ ದೃಶ್ಯ ನೋಡಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗೋದು ಪಕ್ಕಾ. ಪೋಷಕರೇ, ಬೀದಿಯಲ್ಲಿ ನಿಮ್ಮ ಮಕ್ಕಳನ್ನ ಬಿಡ್ತೀರಾ, ಹುಷಾರು. ಒಂಟಿ ಮಕ್ಕಳನ್ನ ಆಟ ಆಡೋದಕ್ಕೆ ದಯವಿಟ್ಟು ಬಿಡಕ್ ಹೋಗ್ಬೇಡಿ. ಆಟ ಆಡೋಕೆ ಮಕ್ಕಳನ್ನ ಬಿಡೋಕು ಮುನ್ನ ಈ ದೃಶ್ಯ ನೋಡಿ ಅಲರ್ಟ್ ಆಗ್ತೀರಿ. ಈ ದೃಶ್ಯ ನೋಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ, ಅಷ್ಟು ಭೀಕರವಾಗಿದೆ ಈ ದೃಶ್ಯ. ಮಗುವನ್ನ ರಕ್ಕಸ ನಾಯಿ ಹೇಗೆ ಕಚ್ಕೊಂಡು ಹೋಯ್ತು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ನಿಮ್ಮನ್ನ ಬೆಚ್ಚಿ ಬೀಳಿಸುವ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಮಗುವನ್ನ ಹುಲಿಯಂತೆ ಕಚ್ಕೊಂಡು ಓಡ್ ಹೋಗುತ್ತೆ ಬೀದಿ ನಾಯಿ. ಪುಟ್ಟ ಮಗು ದಾರಿಯಲ್ಲಿ ಆಟ ಆಡ್ತಾ ಇರುತ್ತೆ. ಅದರ ಮೇಲೆ ಬೀದಿ ನಾಯಿಗಳ ಭೀಕರ ಅಟ್ಟಹಾಸ, ಆ ಭಯಾನಕ ದೃಶ್ಯ ಸೆರೆಯಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಎದೆ ಜಲ್ಲೆನಿಸೋ ಭೀಕರ ಘಟನೆ ನಡೆದು ಹೋಗಿದೆ. ನಗರದ ರಾಜ್ಕುಮಾರ ಲೇಔಟ್ನಲ್ಲಿ ಬೀದಿ ನಾಯಿಗಳ ಆರ್ಭಟ ಮಿತಿ ಮೀರಿದೆ. ನೋಡ್ತಾ ಇದ್ದಂತೆ ಮಗುವನ್ನ ಕಚ್ಕೊಂಡು ಓಡ್ ಹೋಗಿದೆ ನಾಯಿ ಅಲ್ಲಿಂದ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೀದಿ ನಾಯಿ ಅಟ್ಟಹಾಸದ ವಿಡಿಯೋ. ವಿರಾಜ ಸಂತೋಷ್ ಎಂಬ 3 ವರ್ಷದ ಮಗು ಮೇಲೆ ಬೀದಿ ನಾಯಿಗಳು ಭೀಕರ ದಾಳಿ ಮಾಡಿದೆ. ಕೊನೆಗೆ ಸ್ಥಳೀಯರಿಂದ ಮಗು ರಕ್ಷಣೆಯಾಗಿದ್ದು ಗಾಯದೊಂದಿಗೆ ಮಗು ಪ್ರಾಣಾಪಾಯದಿಂದ ಬಚಾವಾಗಿದೆ ಅಂತೆ. ಮಗುವನ್ನ ಹುಲಿಯಂತೆ ಕಚ್ಕೊಂಡು ಓಡ್ ಹೋಗಿರೋದು ಬೀದಿ ನಾಯಿ. ದಾಳಿ ಮಾಡ್ತಾ ಇದ್ದಂತೆ ಬೀದಿ ನಾಯಿ ಅಟ್ಲೀಸ್ಟ್ ಸ್ಥಳೀಯರ ಗಮನಕ್ಕೆ ಬರ್ತಾ ಇದ್ದಂತೆ ಪುಟ್ಟ ಮಗುವನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. 2 ಬೀದಿ ನಾಯಿ ಪುಟ್ಟ ಮಗು ದಾರಿಯಲ್ಲಿ ಆಟ ಆಡ್ತಾ ಇದ್ದ ಸಂದರ್ಭದಲ್ಲೇ ಅಟ್ಯಾಕ್ ಮಾಡುತ್ತೆ. ಒಳ್ಳೆ ಪ್ರಾಣಿಗಳ ರೀತಿಯಲ್ಲಿ ಬಾಯಲ್ಲಿಟ್ಕೊಂಡು ಬೀದಿ ನಾಯಿ ಓಡ್ ಹೋಗ್ತಾ ಇರೋದು ಪುಟ್ಟ ಮಗುವನ್ನ. ಅದು ಕೂಡ ಎತ್ಕೊಂಡು ಹೋಗ್ತಾ ಇದ್ದಂತೆ ಅಲ್ಲೇ ಇದ್ದಂತಹ ಸ್ಥಳೀಯರು ಅದನ್ನ ಗಮನಿಸ್ತಾರೆ. ಓಡ್ ಹೋಗಿ ಆ ಮಗುವನ್ನ ರಕ್ಷಣೆ ಮಾಡಿದಾರಂತೆ. ಬಟ್ 2 ನಾಯಿಗಳು ಈ ರೀತಿ ದಾಳಿ ಮಾಡಿರೋದ್ರಿಂದ ಪುಟ್ಟ ಮಗು ಗಂಭೀರವಾಗಿ ಗಾಯಗೊಂಡಿದ್ದ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಪೋಷಕರು ಅಲರ್ಟ್ ಆಗಿರ್ಬೇಕು ಮಕ್ಕಳ ಬಗ್ಗೆ. ಮಕ್ಕಳನ್ನ ಒಂಟಿಯಾಗಿ ಬೀದಿಯಲ್ಲಿ ಆಟ ಆಡಕ್ ಬಿಡ್ತೀರಿ ಅಂದ್ರೆ ದಯವಿಟ್ಟು ಈ ದೃಶ್ಯ ನೋಡಿದ ಮೇಲೆ ನೀವು ಅರ್ಥ ಮಾಡ್ಕೊಳ್ಬೇಕು ಮಕ್ಕಳನ್ನ ಒಬ್ರೊಬ್ರನ್ನೇ ಬಿಡೋದು ಎಷ್ಟರ ಮಟ್ಟಿಗೆ ಸೇಫ್ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಬೀದಿ ನಾಯಿಗಳ ಅಟ್ಟಹಾಸ ಮಿತಿ ಮೀರಿದ್ರೆ ಅಟ್ಲೀಸ್ಟ್ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು, ಕ್ರಮ ಕೈಗೊಳ್ಳಬೇಕಾಗಿತ್ತು. ಇಷ್ಟೊತ್ತಿಗೆ ಬೀದಿ ನಾಯಿಗಳ ಸಮಸ್ಯೆ ಈಗ ಮಾತ್ರನಾ, ಮೊದಲಿಂದ ಇತ್ತ? ಈ ಮಗುವಿನ ಪರಿಸ್ಥಿತಿ ಸದ್ಯಕ್ಕೆ ಹೆಂಗಿದೆ? ಏನ್ ಡೀಟೇಲ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶ್ರುತಿ, ಏನು ಈ ಒಂದು ಘಟನೆ ನಡೆದಿರುವಂತದ್ದು ನಿನ್ನೆ ಸಾಯಂಕಾಲ 5:30 ಸುಮಾರಿಗೆ ವಿಜಯಪುರ ನಗರದ ಏನು ರಾಜ್ಕುಮಾರ್ ಲೇಔಟ್ ಅಂತ ಇದೆ, ಆ ಒಂದು ಲೇಔಟ್ ನಲ್ಲಿ ವಿರಾಜ್ ಸಂತೋಷ್ ಬಿರಾದರ್ ಅನ್ನುವಂತ 3 ವರ್ಷದ ಮಗುವಿನ ಮೇಲೆ ವೈಶಾಖಿಕವಾಗಿ ಈ ರೀತಿ ಒಂದು ಬೀದಿ ನಾಯಿಗಳು ದಾಳಿಯನ್ನು ಮಾಡಿರುವಂತದ್ದು. ಆಟವಾಡಲು ಹೋಗಿದ್ದಂತ ಬಾಲಕನ ಮೇಲೆ ನಾಯಿಗಳು ಎರೆದಿರುವಂತದ್ದು. ಜೊತೆಗೆ ಆ ನಾಯಿ ಒಂದು ಬೆಕ್ಕಿನ ಮರಿಯಲ್ಲೇ ಯಾವ ರೀತಿ ಕಚ್ಚಿಕೊಂಡು ಹೋಗ್ತದೆ ಆ ರೀತಿ ಒಂದು ಮಗುವನ್ನೇ ಇಲಿಯಾಗಿ ಕಚ್ಚಿಕೊಂಡು ಓಡ್ತದೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 100-150 ಮೀಟರ್ನಷ್ಟು ಆ ಮಗುವನ್ನ ತೆಗೆದುಕೊಂಡು ಹೋಗಿತ್ತು. ಆದ್ರೆ ಸ್ಥಳೀಯರು ಸುದೈವಶಾತ್ ಆ ಒಂದು ಮಗುವನ್ನ ರಕ್ಷಣೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಗಂಭೀರವಾಗಿ ಗಾಯಗೊಂಡಿರುವಂತಹ ಬಾಲಕ ವಿರಾಜ್ನಿಗೆ ವಿಜಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿರುವಂತದ್ದು ಶ್ರುತಿ. ಜೊತೆಗೆ ಈ ಒಂದು ಘಟನೆ ಬೀದಿ ನಾಯಿಗಳ ಹಾವಳಿ ಮಕ್ಕಳ ಮೇಲೆ ಆಗ್ತಾ ಇರುವಂತದ್ದು ಇದೇ ಮೊದಲನೇ ಬಾರಿಗೆ ಅಲ್ಲ. ಕಳೆದ ಒಂದು 2-3 ತಿಂಗಳಲ್ಲಿ ಈ ರೀತಿಯ ಘಟನೆಗಳು 3-4 ಬಾರಿ ಆಗಿದೆ. ಅದರಲ್ಲಿ 1-2 ಘಟನೆಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿರುವಂತದ್ದು. ಅಂತಂದ್ರೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಬಹುತೇಕವಾಗಿ ಮಹಾನಗರ ಪಾಲಿಕೆಗೆ ಈ ಬಗ್ಗೆ ದೂರನ್ನು ಕೂಡ ಸಲ್ಲಿಸಿರುವಂತದ್ದು. ಆದ್ರೆ ಇಲ್ಲಿವರೆಗೆ ಬೀದಿ ನಾಯಿಗಳ ಅಟ್ಟಹಾಸವನ್ನ, ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಳವನ್ನು ನಿಯಂತ್ರಿಸಬೇಕಾಗಿದ್ದಂತ ಮಹಾನಗರ ಪಾಲಿಕೆ ಈ ಬಗ್ಗೆ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು ಶ್ರುತಿ. ಓಕೆ ದೀಪಕ್ ಶಿಂದೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.